ಕೈ ಅಭ್ಯರ್ಥಿ ಸುನಿಲ್ ಬೋಸ್ ತಮ್ಮ ಮುನ್ನಡೆಯ ಅಂತರವನ್ನ ಹೆಚ್ಚಿಸಿಕೊಂಡಿದ್ದಾರೆ. 24,000 ಮತಗಳ ಮುನ್ನಡೆಯನ್ನ ಸಾಧಿಸಿದ್ರೆ ಭೂಕಂಪ ಅಲ್ವಾ, ಪ್ರಳಯ ಆಗ್ತಾ ಇದೆ ಅಲ್ಲಿ. ಅವರ ಸಮೀಪದ ಪ್ರತಿಸ್ಪರ್ಧಿಯಾಗಿರುವಂತಹ ಬಾಲರಾಜ್ ಅವರು 1,15,230 ಮತಗಳನ್ನ ಪಡೆದಿದ್ರೆ ಆ ವಿಷಯ ಆಲ್ ಇಂಡಿಯಾ ನ್ಯೂಸ್ ಆಗೋಗ್ಬಿಟ್ಟಿದೆಯೇ. ಚಟ್ಟಿ ಮನೆ ಆಳ ಹೋಗ ನಿಮ್ಮೂರ್ಗೂ ಬಂದು ಊದ್ಬಿಟ್ಟೆ. ಸುನಿಲ್ ಬೋಸ್ ಸುಮಾರು 20,000ಕ್ಕಿಂತ ಹೆಚ್ಚಿನ ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಸಾಧಿಸಿಕೊಂಡು ಹೋಗ್ತಾ ಇದ್ದಾರೆ. ಈ ಮುಖೇನವಾಗಿ ಎಚ್ ಸಿ ಮಹದೇವಪ್ಪನವರ ಪುತ್ರ ಪೇಟೆಗೆ ಹೋಗ್ತಂದು ಫುಟ್ಪಾತ್ ಅಲ್ಲಿ ಮಾರಿ ಫ್ಯಾಮಿಲಿ ಲಡ್ಸಕ್ಕೆ ವಿದ್ಯೆ ಏನು ಬದನೆಕಾಯಿ ವ್ಯಾಪಾರ ಕೆಟ್ಟೋಯ್ತೆ. ದಾಕ್ಷಿ ಕಾಮಿಡಿಗಳು ತಂದು ಸಂಸ್ಕಾರ ಬೇಕು ಸಂಸ್ಕಾರ. ಈ ಬಾರಿ ಸಂಸತ್ತು ಪ್ರವೇಶಿಸುವಂತ ನಿಟ್ಟಿನ ಅವರ ಪ್ರಯತ್ನ ಯಶ ಕೊಡುವಂತ ರೀತಿಯಾಗಿ ಆರಂಭಿಕ ಹಂತದಲ್ಲಿ ಕಂಡು ಬರ್ತಾ ಇದೆ. ಮಂತ್ರಿ ಇದೇನ್ಲ ಕರ್ಮಕಾಂಡ, ಟೀಚರ್ ಆಗೈತಲ್ವಾ? ಸುನಿಲ್ ಬೋಸ್ 1,40,000 ಮತಗಳನ್ನ ಪಡೆದಿದ್ರೆ ಬಿಜೆಪಿ ಅಭ್ಯರ್ಥಿ ಬಾಲರಾಜು 1,15,000 ಮತಗಳನ್ನ ಪಡೆದಿದ್ದಾರೆ. ಟೈಟ್ಲಲ್ಲೇ ಸಿಕ್ಕಾಪಟ್ಟೆ ಟ್ವಿಸ್ಟ್ ಇದೆಯಲ್ಲ ಸರ್, ಏನ್ ವಿಷಯ? ಇನ್ನು ಸ್ಕ್ರೀನ್ ಪ್ಲೇ ನೋಡಿ ಎಂತ ಟ್ವಿಸ್ಟ್ಗಳು ಇರ್ತವೆ. ಹಾಗೆ ಮೇಲ್ಗಡೆಯ ಪಟ್ಟಿಯನ್ನ ನೋಡ್ತಾ ಹೋದ್ರೆ ಎನ್ಡಿಎ ಕ್ಷೇತ್ರಗಳಲ್ಲಿ ಗೆಲುವು ಹಾಗೆ ಮುನ್ನಡೆಯನ್ನ ಸಾಧಿಸಿದ್ರೆ, ಇಂಡಿಯಾ ಒಕ್ಕೂಟ 217 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಏನ್ ಸರ್ ಇಷ್ಟೆಲ್ಲ ಅವಮಾನನ? ಏನ್ ಮಾಡ್ತಾರೆ ಸರ್? ಮುಂದೆ ದೊಡ್ಡ ದೊಡ್ಡ ಸನ್ಮಾನಗಳನ್ನ ಸ್ವೀಕಾರ ಮಾಡಬೇಕು ಅಂದ್ರೆ ಇಂಥ ಅವಮಾನಗಳನ್ನೆಲ್ಲ ಸಹಿಸಿಕೊಳ್ಳಬೇಕು. ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಯಥಾ ಪ್ರಕಾರವಾದಂತಹ ಮುನ್ನಡೆಯನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಕರ್ನಾಟಕದ ವಿವರಗಳನ್ನ ನೋಡ್ತಾ ಇದೀವಿ. ಪ್ರಿಯಾಂಕಾಗೆ 25,000 ಮತಗಳ ಮುನ್ನಡೆ. ಅಲ್ಪನ್ಗ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿ ಕೊಡೆ ಹಿಡ್ಕೊಂಡಂತೆ. ತಿಮ್ಮ ನೋಡ್ದೇನ್ಲಾ? ಗಮನಿಸಬೇಕು, ಬೆಂಗಳೂರು ಉತ್ತರದಲ್ಲೂ ಕೂಡ ಶೋಭಾ ಕರಂದ್ಲಾಜೆ ಮುನ್ನಡೆಯಲ್ಲಿದ್ದಾರೆ. ಯಾಕೋ ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ವಿರುದ್ಧವಾದಂತ ನಿಲುವು ಜಾಸ್ತಿ ಆಗ್ತಾ ಇದೆಯಾ? ಆ ಬ್ರೋಕರ್ ಪೋಗ್ರ ನನ್ ಮುಂದಿಟ್ಕೊಂಡೆ ನಿನ್ನ ಎಂತ ಮಾತು ಅಂದೋಗ್ತಾವನಲ್ಲ. ಇನ್ನು ಮಂಡ್ಯದಲ್ಲಿ ಕುಮಾರಸ್ವಾಮಿಗೆ ಭರ್ಜರಿ ಮುನ್ನಡೆ. 54,648 ಮತಗಳಿಂದ ಕುಮಾರಸ್ವಾಮಿ ಮುನ್ನಡೆ. ಮತಗಳು. ಇನ್ನು ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಮುನ್ನಡೆ. ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ 32,591 ಮತಗಳಿಂದ ಮುನ್ನಡೆ. ನಾವು ನೋಡಿ ಸಾಕಾಗಿದೆ ಸ್ವಾಮಿ, ನಾವು ತಡೆಯಕ್ ಆಗಲ್ಲ, ಈಗ ನಮ್ಮ ಕೈಯಲ್ಲೂ ತಡೆಯಕ್ ಆಗಲ್ಲ. ಹಾವೇರಿಯಲ್ಲಿ ಬೊಮ್ಮಾಯಿಗೆ ಅಲ್ಪ ಮತಗಳ ಮುನ್ನಡೆ ಸಿಕ್ಕಿದೆ. ಅಲ್ಪ ಮತಗಳ ಮುನ್ನಡೆ. ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಮುನ್ನಡೆಯಲ್ಲಿದ್ದಾರೆ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಮಾ ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದ್ವು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.